ಪಾವ್ ಬಜ್ಜಿ ತಿನ್ನೋಣ ಬನ್ನಿ. ಬಿಸಿ ಬಿಸಿ ಜಿಲೇಬಿ. ಇಲ್ಲಿ ಫಸ್ಟ್ ಟೈಮು ಸ್ನ್ಯಾಕ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹಂಚ್ಕೊ ತಿನ್ಬೇಕು. ಇದು ಬೆಣ್ಣೆ. ಫೇಮಸ್ ಮ್ಯಾಂಗೋ ಮಸ್ತಾನಿ ಇದಾರೆ ನೋಡಿ. ಈ ಹೋಟೆಲ್ 1980ರಿಂದ ಇದೆ ಅಂತ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಗಾಡಿನ ಇಲ್ಲಿ ರಾಮನಗರದಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಕಾರು ಸರ್ವಿಸ್ ಕೊಟ್ಟಿದ್ದೀನಿ ನಿನ್ನೆ ಬನ್ನೇರುಘಟ್ಟ ರೋಡ್ ಹತ್ರ. ಅದು 5 ಗಂಟೆಗೆ ಈಸ್ಕೋಬೇಕು. ತುಂಬ ಕೆಲಸ ಐತೆ ಬೆಂಗಳೂರಲ್ಲಿ. ಇವಾಗ ಪಾರ್ಕಿಂಗ್ ಹತ್ರ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ನಮ್ಮ ರಾಮನಗರದಲ್ಲಿ ರೋಡ್ ನೋಡಿ ಹೆಂಗೆ ಕಿತ್ತಿ ಹಾಳಾಗ್ಬಿಟ್ಟೈತೆ. ಈ ಕಡೆ ಸೈಡ್ದು ಪೂರ್ವಿಕಾ ಶೋರೂಮ್ ಐತಲ್ಲ ಆ ಕಡೆ. ಇವಾಗ ಬಸ್ಸಲ್ಲಿ ಹೋಗ್ತೀನಿ ಗೈಸ್, ಗೌರ್ಮೆಂಟ್ ಬಸ್ಸಲ್ಲಿ. ನಿಮಗೆ ಇವತ್ತು ಫುಡ್ ವ್ಲಾಗ್ನ ನನ್ನ ಜರ್ನಿ ತೋರ್ಸಾದ್ಮೇಲೆ ಹಾಕ್ತೀನಿ. ಬೆಂಗಳೂರಲ್ಲಿ ಮಾಡ್ತೀವಿ ಇವತ್ತು ಫುಡ್ ವ್ಲಾಗು. ಯಶವಂತ್ ಕಾಯ್ತಾ ಇದ್ದಾನೆ ನನಗೋಸ್ಕರ ಬೆಂಗಳೂರಲ್ಲಿ. ಇವಾಗ ರಾಮನಗರ ಬಸ್ ಸ್ಟಾಪ್ ಹೋಗ್ಬಿಟ್ಟು ಬಸ್ ಬೆಂಗಳೂರಿಗೆ ಹೋಗೋರು ತುಂಬ ಜನ ಅವರೇ ಗೈಸ್. ಚನ್ನಪಟ್ಟಣ ರಾಮನಗರ ಬಸ್ ಸ್ಟಾಪಲ್ಲಿ ಸೀಟು ಸಿಗೋದು ಡೌಟ್ ಇದೆ ನನಗೆ. ಗಾಡಿಲೇ ಹೋಗ್ಬಿಡೋಣ ಅನಿಸ್ತೈತೆ ಈ ರಶ್ನ ನೋಡಿ. ಬಸ್ಸು ಭಯಂಕರ ರಶ್ ಇದೆ. ನಮ್ಮ ಸಬ್ಸ್ಕ್ರೈಬರ್ ಇದ್ರು ಅಲ್ಲಿ, ಅವ್ರಿಗೆ ಹೇಳಿದೀನಿ ಸೀಟ್ ಇಟ್ಕೊಳಕ್ಕೆ. ಗೈಸ್ ನಾವು ಬಸ್ಸು ಇಷ್ಟು ರಶ್ ಇದ್ರು ನನಗೆ ಸೀಟ್ ಸಿಗೋಕ್ ಕಾರಣ ಇವರೇ. ನಮ್ಮ ಸಬ್ಸ್ಕ್ರೈಬರ್ಗೆ ಅಲ್ಲಿ ನಾನು ಹೇಳಿದೆ ಸೀಟ್ ಇಟ್ಕೊಳ್ಳಿ ಬ್ರೋ ಅಂತ. ಸುತ್ತಮುತ್ತ ಎಲ್ಲ ಫೈಟ್ ನಡೀತಿದ್ರು, ನನಗೋಸ್ಕರ ಸೀಟ್ ಹುಡುಕೊಂಡು ಹಿಡ್ಕೊಂಡಿದ್ದಾರೆ. ನೋಡಿ ಇನ್ನೂ ಜಗಳ ಆಡ್ತಾರೆ ಅವರು ಸೀಟ್ಗೆ. ಅಪ್ಪ ದೇವ್ರು, ಆಂಟಿ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಸ್ಟಾರ್ಟ್ ಮಾಡಿದ್ ಇನ್ನೂ ಅನ್ಸ್ತಾವ್ರು. ಮೋಸ್ಟ್ಲಿ ಬೆಂಗಳೂರಿಗೆ ಹೋಗೋವರೆಗೂ ಜಗಳ ಆಡ್ತಾರೆ ಅನ್ಸುತ್ತೆ. ಇವತ್ತು ಗೈಸ್ ನಾನು ಬಸ್ ಹತ್ತಷ್ಟರಲ್ಲಿ 3 ಫೈಟ್ ನೋಡಿದೆ ಗೈಸ್. ಇವಾಗ ಜಸ್ಟ್ ಬಸ್ ಇಳಿದ್ಬಿಟ್ಟು ಕೆಂಗೇರಿ ಬಂದೆ. ಕೆಂಗೇರಿಯಿಂದ ಇವಾಗ ಮೆಟ್ರೋದಲ್ಲಿ ಹೋಗ್ತೀನಿ. ಕೆಂಗೇರಿಲಿ ಒಂದೇ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ದು ಅಂದ್ರೆ ರೀಸೆಂಟ್ ಆಗಿ ಸ್ಕೈ ವಾಕ್ ನ ಮಾಡಿದ್ದು. ಜನ ರೋಡ್ ದಾಟಕ್ ಕಷ್ಟ ಪಡೋರು. ಇವಾಗ ಸ್ಕೈ ವಾಕ್ ಆಗಿರೋದ್ರಿಂದ ಆರಾಮಾಗಿ ಸ್ಕೈ ವಾಕ್ ಅಲ್ಲಿ ದಾಟ್ಬೋದು. ಮೆಟ್ರೋ ಸ್ಟೇಷನ್ಗೆ ಬಂದೆ. ಇವಾಗ ಮೆಟ್ರೋದಲ್ಲಿ ಹೋಗ್ತೀನಿ. ಹತ್ತಿಗುಪ್ಪೆವರೆಗೂ ಮೆಟ್ರೋದಲ್ಲಿ ಹೋಗ್ತೀನಿ. ಹತ್ತಿಗುಪ್ಪೆಲಿ ಯಶವಂತ್ ಬರ್ತಾನೆ. ಅಲ್ಲಿಂದ ಆಟೋ ಇಲ್ಲ ಏನಾದ್ರು ಕ್ಯಾಬ್ ಮಾಡ್ಕೊಂಡು ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಒಂದು ಫೇಮಸ್ ಹೋಟೆಲ್ಗೆ ಹೋಗ್ತಿದೀವಿ. ಯಾವ್ದು ಅಂತ ಹೇಳ್ತೀನಿ ಇವಾಗ. ಅಂಕಲ್ ನೋಡಿ ನಾಯಿಸ್ ಹಾಕಿದ್ದಾರೆ. ಪ್ಯೂರ್ ವೆಜ್ ನಾಯಿ ಅಂತೆ. ಮಾರುತಿ ಮೆಡಿಕಲ್ಸ್ ಅವ್ರದ್ದು. ಬರೀ ವೆಜ್ ಅಂಕಲ್? ನಾನ್ ವೆಜ್ ಹಾಕಲ್ವಾ? ಏನೇನ್ ಹಾಕ್ತೀರಾ? ಚಪಾತಿ, ಮೊಸರು, ರೈಸು, ಕ್ಯಾರೆಟ್. ವೆಜ್ ತಿಂದ ನೋಡಿ ನಾಯಿ ಹೆಂಗ ಬಿಲ್ಡ್ ಆಗೈತೆ ಗೊತ್ತೇನೋ. ನಾವು ಆಟೋ ಬುಕ್ ಮಾಡಿದೀವಿ ಗೈಸ್. ಇವಾಗ ಇಲ್ಲಿಂದ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ. ನಾಯಿ ನೋಡಿದ್ಮೇಲೆ ಈ ಮೆಡಿಕಲ್ ಅವ್ರದೇ ಅಂತೆ ನಾಯಿ. ದಿನ ನೋಡ್ತಾನಂತೆ ಯಶವಂತ್. ಮಾರುತಿ ಮೆಡಿಕಲ್ಸ್ ವರ್ಲ್ಡ್ ಫೇಮಸ್. ಹೌದಾ? ನಾವ್ ಇವಾಗ ಗೈಸ್ ಫೇಮಸ್ ಸಾಗರ್ ಹೋಟ್ಲಿಗೆ ಹೋಗ್ತಾ ಇದೀವಿ. ಆ ಹೋಟ್ಲಲ್ಲಿ ಮ್ಯಾಂಗೋ ಜ್ಯೂಸು ಮತ್ತೆ ಮ್ಯಾಂಗೋ ಐಟಮ್ಸ್ ಕೂಡ ಫೇಮಸ್ ತಾನೆ ಅಲ್ಲಿ. ಮ್ಯಾಂಗೋ ಹೆವಿ ಫೇಮಸ್. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ನಾವು ಇವಾಗ ಮ್ಯಾಂಗೋ ಮಸ್ತಾನಿನ ಕುಡಿಯಕ್ಕೆ ನಾವು ರಾಜಾಜಿನಗರ್ಗೆ ಹೋಗ್ತಾ ಇದೀವಿ ಇವಾಗ ಆಟೋದಲ್ಲಿ. ಹೋಗೋಣ ಬನ್ನಿ ಗೈಸ್. ಬಸ್ದು ಟೈರ್ ಬ್ಲಾಸ್ಟ್ ಆಗೋಯ್ತು. ಹಿಂದಗಡೆ ಅನ್ಸುತ್ತೆ ಆ ಕಡೆ ಸೈಡ್ದು. ಎಲ್ಲ ಜನ ಎಲ್ಲ ಗಾಬ್ರಿ. ಹೆಂಗ್ ಬತ್ತು ಗೊತ್ತಾಗ ಸೌಂಡ್. ಯಾವ್ದೋ ಸಿಲಿಂಡರ್ ಏನೋ ಬ್ಲಾಸ್ಟ್ ಆಗೋಯ್ತು ಅನ್ಕೋಬಿಟ್ಟು. ಬಸ್ ಅಲ್ಲಿ ಇರೋರ್ಗೆ ಎಷ್ಟು ಭಯ ಆಗಿರ್ತದೆ. ನಮ್ಗೆ ಭಯ ಆಗೋಯ್ತು. ಕಿವಿ ಟಂಗ್ ಅನ್ಬಿಡ್ತು. ಸರ್ ಫುಲ್ ಕಾರ್ ಇದು ಟೈರ್ ಏನೋ ಸಿಗಾಕೋ ಬ್ಲಾಸ್ಟ್ ಆಗ್ಬಿಟ್ಟೈತಿ. ಏನೋ ಸಿಗಾಕೊಂಡಲ್ವಲ್ಲಿ ಟೈರ್ ಬಸ್ಟ್ ಆಗಿರೋದು. ಹಳೆ ಟೈರ್ ಇಲ್ಲ ಬಿಸಿಗೆ ಹೌದು. ಹೀಟ ಜಾಸ್ತಿ ಆಗ್ಬಿಡೈತೆ. ನಮ್ ಕಾರಲ್ಲೆಲ್ಲ ಅವಲಿ ಟೈರ್ ಟೆಂಪರೇಚರ್ ತೋರಿಸುತ್ತೆ. ಇವಾಗ ಬರೋ ಕಾರ್ಗಳಲ್ಲೆಲ್ಲ ಟೈರ್ ಪ್ರೆಷರು, ಟೈರ್ ಟೆಂಪರೇಚರ್ ಪ್ರತಿ ಟೈರ್ದು ತೋರಿಸುತ್ತೆ. ಆ ಟೈರ್ ಪ್ರೆಷರ್ ನ ನೋಡ್ಕೋತೀರಿ ನಿಮ್ ಕಾರ್ಗಳಲ್ಲೂ. ಇವಾಗಿರೋ ಬೇಸಿಗೆಯಲ್ಲಿ ಹೀಟ್ಗೆ ಜಾಸ್ತಿ ಹೀಟ್ ಆದ್ರೆ ಸೈಡ್ ಆಗಿ ನಿಲ್ಸಿ ಹೋಸಿಯ ಗೈಸ್. ನಾವ್ ಇವಾಗ ಜಸ್ಟ್ ಸಾಗರ್ ಸಿನ್ಸ್ 1980 ಅಂತ ಹಾಕಿದ್ರೆ ಈ ಹೋಟೆಲ್ 1980ರಿಂದ ಇದೆ ಅನ್ಸುತ್ತೆ. ಇವಾಗ ಇಲ್ಲಿ ಫೇಮಸ್ ಆಗಿರೋ ಮ್ಯಾಂಗೋ ಜ್ಯೂಸು ಮತ್ತೆ ಇನ್ನೇನೇನೈತೆ ತಿನ್ನೋಣ. ಹೋಟೆಲ್ ಇರೋದು ಆ ಕಡೆ ಸೈಡು, ಬಟ್ ಇಲ್ಲಿ ಒಳಗಡೆ ಕುತ್ಕೋಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕು ಗೈಸ್. ನಾವು ಒಳಗಡೆ ಡೈನಿಂಗ್ಗೆ ಬಂದ್ವಿ. ಇಲ್ಲಿ ಒಳಗಡೆ ಕುತ್ಕೊಂಡು ಆರ್ಡರ್ ಮಾಡ್ಬಿಟ್ಟು ತಿನ್ನೋಣ. ಇಲ್ಲಿ ಬರೀ ಜ್ಯೂಸ್ ಅಷ್ಟೇ ಅಲ್ಲ ಗೈಸ್, ಫುಡ್ ಎಲ್ಲಾ ತರ ಐಟಮ್ಸ್ ಗಳು ಇದೆ. ನೀನ್ ಊಟ ಮಾಡ್ದ? ಏನ್ ತಗೊಳ್ಳುವ? ಏನಾದ್ರು ಸ್ನಾಕ್ಸ್ ತರ ಹೇಳು ಒಂದ್ ಪ್ಲೇಟು. ಆಮೇಲೆ ಅದು ಮ್ಯಾಂಗೋ ಶೇಕ್ ತಗೊಳ್ಳು. ಒಳಗಡೆ ಚೆನ್ನಾಗೈತಲ್ವೇನು?
ಗೈಸ್ ನಾವು ಇವತ್ತು ಸ್ನಾಕ್ಸ್ ತರ ಐಟಮ್ಸ್ ತಿನ್ನೋಣ, ಊಟ ಮಾಡೋದ್ ಬೇಡ. ಪಾವ್ ಬಜ್ಜಿ ಹೇಳೋಣ, ಮತ್ತೆ ಏನಾದ್ರು ಒಂದೆರಡು ಐಟಮ್ಸ್ ಹೇಳ್ಬಿಟ್ಟು ಜ್ಯೂಸ್ ಏನಾದ್ರು ಹೇಳೋಣ ಇರಿ. ಮ್ಯಾಂಗೋ ಮಸ್ತಾನಿ ಗೈಸ್, ಇಲ್ಲಿ ಈ ಹೋಟ್ಲಲ್ಲಿ ತುಂಬಾನೇ ಫೇಮಸ್ ಏನಂದ್ರೆ ಮ್ಯಾಂಗೋ ಮಸ್ತಾನಿ. ಅದನ್ನ ಎರಡು ಹೇಳೋಣ. ಒಂದು ದೊಡ್ಡದು ಬರುತ್ತಾ ಅಣ್ಣ? ಒಂದು ಮ್ಯಾಂಗೋ ಮಸ್ತಾನಿ, ಮತ್ತೆ ಒಂದು ಪಾವ್ ಬಜ್ಜಿ. ಅಣ್ಣ ಬೇರೆ ಇನ್ನೇನು ಸ್ಪೆಷಲ್ ಐಟಮ್ ಏನೈತೆ ಅಣ್ಣ ಇಲ್ಲಿ? ಜಿಲೇಬಿ, ವಡಾಪಾವ್, ದಾಬೇಲಿ, ಮಿಸಾಲ್ ಪಾವ್, ಒಂದು ವಡಾಪಾವ್ ಕೊಡಿ. ಇನ್ನೇನು ಸ್ನಾಕ್ಸ್ ಅಲ್ಲಿ ಏನಿದೆ ಅಣ್ಣ? ಮಂಚೂರಿಯನ್ ಅಲ್ಲಿ ಆ ತರ ಏನು? ಪನೀರ್ ಬಟರ್ ಇದೆ, ಮಶ್ರೂಮ್ ಪೆಪ್ಪರ್ ಇದೆ, ಬೇಬಿ ಕಾರ್ನ್ ಇದೆ. ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಕೊಡಿ ಸಾಕಾ? ಸ್ಪೆಷಲ್ ಮ್ಯಾಂಗೋ ಮಸ್ತಾನಿ ಬಂದಿದೆ ನೋಡಿ. ಈ ಹೋಟ್ಲಲ್ಲಿ ಇದನ್ನ ತಿನ್ಬೇಕು ಅಂತಾನೆ ಅಲ್ಲಿಂದ ಬಂದಿದ್ದು. ಮ್ಯಾಂಗೋ ಮಸ್ತಾನಿ ಆಮೇಲೆ ತಿನ್ನೋಣ. ಫಸ್ಟ್ ಇವಾಗ ವಡಾಪಾವ್ ಬಂದಿದೆ, ವಡಾಪಾವ್ ತಿನ್ನೋಣ. ಮತ್ತೆ ಇನ್ನೊಂದು ಐಟಮ್ ಬರಬೇಕು, ಬರ್ಲಿ. ಫಸ್ಟ್ ವಡಾಪಾವ್ ತಿನ್ನೋಣ. ಮುಂಬೈಯಲ್ಲಿ ಸಕರಾಗಿರುತ್ತೆ ಎಷ್ಟೊಂದು ವಡಾಪಾವ್. ವಡಾಪಾವ್ಗೆ ಮಧ್ಯೆ ಮೆಣಸಿನಕಾಯಿ ಹಿಡ್ಕೊಂಡು ಆಮೇಲೆ ತಿನ್ಬೇಕು ಗೈ. ಯಶವಂತ್ ಇಲ್ಲಿ ಪಾವ್ ಬಜ್ಜಿ ಬಂದಿದೆ, ಪಾವ್ ಬಜ್ಜಿ ತಿಂತಾವನೆ. ವಡಾಪಾವ್ ಸಕರಾಗೈತೆ, ಇಷ್ಟ ಆಯ್ತು ನಂಗೆ. ಪಾವ್ ಬಜ್ಜಿ ಹೆಂಗೈತೆ? ಚೆನ್ನಾಗೈತೆ ಗೈ ಸ್ನ್ಯಾಕ್ಸು. ವಡಾಪಾವ್ ಸಕರಾಗೈತೆ ಗೈಸ್. ಇವಾಗ ಪಾವ್ ಬಜ್ಜಿ ತಿನ್ನೋಣ ಬನ್ನಿ. ಪಾವ್ ಬಜ್ಜಿ ಹೆಂಗೆ ತಿನ್ನೋದು ಅಂದ್ರೆ ಇಲ್ಲಿ ಹಂಚ್ಕೊ ತಿನ್ಬೇಕು. ಇದು ಬೆಣ್ಣೆ ಜಾಸ್ತಿನೇ ಹಾಕಿದ್ದಾರೆ. ಈರುಳ್ಳಿನೂ ಜೊತೆಗೆ ಹಾಕೋಣ. ನಿಂಬೆಹಣ್ಣು ಬೇಡ. ಇದು ಚೆನ್ನಾಗಿ ಐತೆ. ಫಸ್ಟ್ ಟೈಮ್ ನಾವು ನಮ್ಮ ಚಾನಲ್ ಅಲ್ಲಿ ಚಾಟ್ಸ್ ನ ತಿನ್ಬಿಟ್ಟು ರಿವ್ಯೂ ಮಾಡ್ತಾ ಇದೀವಿ. ಚೈನೀಸ್ ಐಟಮ್ ಇದು ಮಕ. ವಡಾಪಾವ್ ಚೈನೀಸ್ ಐಟಮ್ ನಂಗೂ ಗೊತ್ತಿಲ್ಲ, ಬಟ್ ಚೈನೀಸ್ ಐಟಮ್ ಅಂತೂ ಅಲ್ಲ. ಮೋಮೋಸ್ ಇರ್ಬೋದು ಬೇಕಾದ್ರೆ ಚೈನೀಸ್ ಐಟಮ್. ಇದೆಲ್ಲ ನಮ್ ಈ ತರದೆಲ್ಲ ನಮ್ ಇಂಡಿಯನ್ಸೇ ಕಂಡಿಡಿಯೋದು. ಸೊ ಒಂದು ಮ್ಯಾಂಗೋ ಮಸ್ತಾನಿನ ಫುಲ್ಲು ಖಾಲಿ ಮಾಡಿದ್ಯಾ? ಹೇಗಿತ್ತು ಟೇಸ್ಟ್? ಓಕೆ, ಚೆನ್ನಾಗಿದೆ. ಚೆನ್ನಾಗಿತ್ತು. ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಐಪ್ ತಕ್ಕನಾಗ ಆಯ್ತಾ ಇಲ್ಲ ನಾರ್ಮಲ್ ಆಗಿ ಚೆನ್ನಾಗೈತಾ? ನಮ್ಮ ಚನ್ನಪಣದಲ್ಲಿ ಹಿಂಗೆ ಮಾಡ್ತಾರೆ. ಚನ್ನಪಣದಲ್ಲಿ ಹಿಂಗೆ ಮಾಡ್ತಾರೆ. ಮೇಲೆ ಪಲ್ಪ್ ಹಾಕಿ ಮೇಲೆ ಇನ್ನೊಂದೇನೋ ಕ್ರೀಮ್ ಹಾಕಿ ಕೊಟ್ಟಿದ್ದಾರೆ. ನಾನು ಇನ್ನೂ ಕುಡ್ದಿಲ್ಲ ಗೈ, ಸೀರೆ ಕುಡಿಯೋಣ. ನಾನು ಫಸ್ಟ್ ಈ ಸ್ನಾಕ್ಸ್ ಎಲ್ಲ ತಿನ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಕುಡಿಯೋಣ ಅಂತ. ಬಟ್ ಚಾಟ್ಸ್ಗಳು ಚೆನ್ನಾಗೈತಲ್ಲ. ನಾರ್ಮಲ್ ಜ್ಯೂಸ್ ಅಂಗಡಿ ಸಿಗೋ ಜ್ಯೂಸ್ ಏನಿದೆ, ಎಕ್ಸ್ಟ್ರಾ ಒಂದು ನೋಡು ಪಲ್ಪ್ ಹಾಕಿದೇನೋ ವೈಟ್ ಕಲರ್ ಏನೋ ಗೊತ್ತಿಲ್ಲ. ಅದು ಮ್ಯಾಂಗೋ ತಾನೇ ಮೇಲಿರೋದು? ಮ್ಯಾಂಗೋ ಪಲ್ಪ್. ಹಾಫ್ ಸೀಸನ್ ಅಲ್ಲೂ ಮ್ಯಾಂಗೋ ಸಿಗುತ್ತೆ. ವರ್ಷ ಪೂರ್ತಿ ಸಿಗುತ್ತಾ ಇಲ್ಲಿ? ಹೆಂಗೆ ಗೊತ್ತಿಲ್ಲ, ಸ್ಟಾಕ್ ಇಟ್ಕೊಂಡಿರ್ತಾರೆ ಅಂತ. ಹೌದಾ? ಹೆಂಗೋ ವರ್ಷ ಪೂರ್ತಿ ಸೀಸನ್ ಇಲ್ದಾರ ಕೊಡ್ತಾರ? ವರ್ಷ ಪೂರ್ತಿ ಇರುತ್ತೆ ಇಲ್ಲಿ. ಬರೀ ಎರಡೆರಡು ಬ್ರೆಡ್ಗೆ ಇಷ್ಟೊಂದು ಕೊಡ್ತಾರಲ್ಲ ಪಾವ್ ಬಜ್ಜಿನ. ಎಕ್ಸ್ಟ್ರಾ ಇಸ್ಕೊಳ್ಳಿ ಅಂತ ಬನ್ನು, ಎಕ್ಸ್ಟ್ರಾ ಇಸ್ಕೊಳ್ಳಿ ಅಂತ. ಹೌದಾ? ನಮ್ಗೆ ಸಾಕು. ನಾನು ಯಾಕೆ ಇಷ್ಟೊಂದು ಕೊಟ್ಟವ್ರೆ ಅನ್ಕೊಂಡ, ಯಶವಂತ್ ಕಂಡಿಡು. ನಮ್ಮ ಇನ್ನೊಂದು ಐಟಮು ಮಶ್ರೂಮ್ ಪೆಪ್ಪರ್ ಡ್ರೈ ಬಂದಿದೆ. ಬನ್ನಿ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈನ ತಿನ್ನೋಣ. ಎತ್ಕೊಳ್ಳ ಯಶವಂತ್. ಸುಮ್ಮನೆ ನಗ್ತಾನೆ. ಮಶ್ರೂಮ್ ಪೆಪ್ಪರ್ ಡ್ರೈ ಗೈಸ್, ನನಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಓಕೆ ಚೆನ್ನಾಗೈತೆ, ಟೇಸ್ಟ್ ತಿನ್ಬೋದು ಆರಾಮಾಗೆ. ಇವಾಗ ನಾನು ಮೇನು ಇಲ್ಲಿಗೆ ಬಂದಿರೋದು ಮ್ಯಾಂಗೋ ಮಸ್ತಾನಿನ ಕುಡಿಯೋಕ್ಕೆ. ಅಂದ್ರೆ ಮಿಲ್ಕ್ ಶೇಕ್ ಮಸ್ತಾನಿ ಅಂದ್ರೆ. ಇದು ಮೇಲ್ಗಡೆ ಇರೋದು ಮ್ಯಾಂಗೋ ಅನ್ಸುತ್ತೆ ಗೈಸ್. ಮ್ಯಾಂಗೋ ತಿನ್ನೋಣ ಫಸ್ಟು. ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಆರಾಮಕ್ಕೆ ಹೇಳ್ಬೋದು ಇದು ಬಾದಾಮಿ ಕಾಯಿ. ಮೇಲ್ಗಡೆ ಇರೋದು ಚೆನ್ನಾಗೈತೆ ಮಾವಿನ ಟೇಸ್ಟ್ ಸಿಹಿಯಾಗಿ. ಫಸ್ಟ್ ಮೇಲ್ಗಡೆ ಮಾವಿನ ಹಾಕಿರ್ತಾರೆ. ನಾವು ಹೇಳಿರೋದು ಹಾಫು, ಫುಲ್ ಹೇಳಿಲ್ಲ. ಹಾಫಲ್ಲಿ ಏನೇನು ಜಾಸ್ತಿನೇ ಐತೆ. ಮಾವಿನ ತಿನ್ಬಿಟ್ಟು ಆಮೇಲೆ ಜ್ಯೂಸ್ ಕುಡಿಬೇಕು ಗೈಸ್. ಜ್ಯೂಸ್ ಚೆನ್ನಾಗಿತ್ತು ಗೈಸ್, ಮಾವಿನ ತಿಕ್ಕಾಗೆ ಫುಲ್ ಗಟ್ಟಿಯಾಗಿ ಚೆನ್ನಾಗೈತೆ. ಹೊರಗಡೆ ಫ್ರೂಟ್ ಜ್ಯೂಸು ಹಿಂಗೆ ಇರುತ್ತೆ ಮಾವಿನಹಣ್ಣು. ಸ್ಪೆಷಲ್ ಏನಂದ್ರೆ ಮೇಲ್ಗಡೆ ಮಾವಿನಹಣ್ಣು ಒಂದು ಹಾಕ್ಬಿಟ್ಟಿರ್ತಾರೆ, ಅಷ್ಟೇ ಸ್ಪೆಷಲ್. ಹೊರಗಡೆನು ಸೇಮ್ ಹಿಂಗೆ ಮಾವಿನಹಣ್ಣು ಜ್ಯೂಸ್ ಎಲ್ಲ ಕಡೆ ಏನ್ ಬರೋದು. ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಇವಾಗ್ಲೇ ಮಾಡಲ್ಲ. ರೆಡಿ ಮಾಡಿ ಇಟ್ಕೊಂಡು ಗ್ಲಾಸ್ ಕೊಡ್ತಾರೆ ಅಷ್ಟೇ. ಗೈಸ್ ನಮ್ಮ ಇನ್ನೊಂದು ಐಟಮ್, ಕೊನೆ ಐಟಮ್ ಇಷ್ಟು ತುಂಬಾ ಫಿಲ್ ಆಗೋಯ್ತು.
ಕೊನೆ ಐಟಮು ಜಿಲೇಬಿ ಬಂದಿದೆ, ಬಿಸಿ ಬಿಸಿ ಐತೆ, ಬೆಚ್ಚಗಿದೆ. ಜಿಲೇಬಿ ತಿನ್ನೋಣ ಬನ್ನಿ ಗೈಸ್, ಬಿಸಿ ಬಿಸಿ ಜಿಲೇಬಿ. ಮೇಲ್ಗಡೆ ಏನು ಹಾಕೋರಲ್ವಾ ಸ್ವೀಟು, ಬೆಕ್ಕೆಲ್ಲ ನೋಡ್ತು. ಜಿಲೇಬಿ ತಿನ್ನೋಣ ಬನ್ನಿ ಗೈಸ್. ಟೇಸ್ಟಿಯಾಗಿ ಐತೆ ಜಿಲೇಬಿ. ಓಕೆ. ಆಯ್ತಾ? ಇಷ್ಟೆಲ್ಲ ಜಿಲೇಬಿ ತಿನ್ಬಿಟ್ರೆ ಇಬ್ರು ಹೋಗ್ಬಿಡ್ತೀವಿ. ಅಷ್ಟೆಲ್ಲ ಸ್ನಾಕ್ಸ್ ಏನಾಗಲ್ಲ. ರೆಸ್ಟೋರೆಂಟ್ ತಿನ್ಕೋತಾನೆ ಗೈಸ್. ನಾವು ಆಗೋಷ್ಟು ತಿನ್ಬಿಟ್ಟು ಇವೆರಡು ಜಿಲೇಬಿ ಮತ್ತೆ ಇನ್ನೊಂದು ಐಟಮ್ನ ಪಾರ್ಸಲ್ಗಳಿದೀವಿ. ಹೊಟ್ಟೆ ತುಂಬಿತು ನಮ್ಗೆ. ನಂಗೆ ಸ್ನಾಕ್ಸ್ ಹೆವಿ. ಸ್ನಾಕ್ಸ್ ಚೆನ್ನಾಗಿತ್ತು ಗೈಸ್, ಟೇಸ್ಟ್ ನಂಗೆ ಇಷ್ಟ ಆಯ್ತು. ನಿಂಗೆ? ಮ್ಯಾಂಗೋ ಜ್ಯೂಸ್, ಜಿಲೇಬಿ. ಹಾ, ಮ್ಯಾಂಗೋ ಜ್ಯೂಸ್ ಮತ್ತೆ ಜಿಲೇಬಿ ಚೆನ್ನಾಗಿತ್ತು. ಮ್ಯಾಂಗೋ ಲಸ್ಸಿ ಮತ್ತೆ ಜಿಲೇಬಿ ಕೂಡ ಚೆನ್ನಾಗಿತ್ತು ಗೈಸ್. ನಮ್ಮ ಬಿಲ್ಲು 767 ರೂಪಾಯಿ ಆಗೈತೆ. ಸೊ ಇವಾಗ ಪೇ ಮಾಡೋಣ. ಕಾಯಿ ಪಪಾಯದಲ್ಲಿ ಜ್ಯೂಸ್ ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ ಸರ್ ಏನಿದು? ಏನ್ ಮಾಡ್ತೀರಾ ಪಪಾಯದಲ್ಲಿ? ಪಲ್ಯ ಹಾಕೋಣ ಗೈಸ್. ನಾವು 767 ರೂಪಾಯಿ ತಾನೆ, 760 ರೂಪಾಯಿ ಕೊಟ್ಟು ಸ್ನಾಕ್ಸ್ ತಿಂದಿರೋದಷ್ಟೇ, ಊಟ ಅಲ್ಲ. ಅಷ್ಟು ಸ್ನಾಕ್ಸ್ಗೆ ಅಷ್ಟು ದುಡ್ಡು ಹಾಕಿದೆ. ಪಾವ್ ಬಜಿ, ಬಡಾ ಪಾವು ಟೇಸ್ಟ್ ಇತ್ತು ಗೈಸ್. ಟೇಸ್ಟ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದ್ರ ಒಂದ್ ಸ್ವಲ್ಪ ಬಿಲ್ ಸ್ವಲ್ಪ ಜಾಸ್ತಿನೇ ಆಯ್ತು. ಹೌದು. ಬಟ್ ಅದ್ರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇಲ್ಲೇ ಮಾಡ್ತಾವ್ರಲ್ಲ ಯಶವಂತ್, ಅದೇ ತಾನೆ? ಅದೇ ನಾವು ಕುಡ್ದಿದ್ ಮ್ಯಾಂಗೋ ತಿಕ್ ಮಿಲ್ಕ್ ಶೇಕ್ ಫೇಮಸ್ ಅಲ್ವಾ, ಈ ಮಾಡೋದ್ನು ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ. ಫೇಮಸ್ ಮ್ಯಾಂಗೋ ಮಸ್ತಾನಿ ಇದಾರೆ ನೋಡಿ, ಇಲ್ಲಿ ರೆಡಿ ಮಾಡಿ ಕೊಡ್ತಾವ್ರೆ. ಅಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅಲ್ಲಿಂದ ಎತ್ಬಿಟ್ಟು ಕೊಡ್ತಾರೆ. ಅಲ್ಲಿ ಇದನ್ನೇ ನಾವು ಕುಡ್ದಿದ್ದು ಅಲ್ಲಿ ಒಳಗಡೆ ಕೂತ್ಕೊಂಡು. ಹೊರಗಡೆನು ಕೂಡ ಕುಡಿಬೋದು, ನಾವು ಒಳಗಡೆ ಕೂತು ಕುಡಿಯೋಣ ಅಂದ್ಬಿಟ್ಟು ಕುಡ್ದಿದ್ದು. ನಂಗೆ ಟೇಸ್ಟ್ ಇಷ್ಟ ಆಯ್ತು. ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ಲಿ ಏನು ಅಂತ ಇಂಪ್ರೆಸ್ ಆಗ್ಲಿಲ್ಲ ನನಗೆ. ಸ್ನಾಕ್ಸ್ ಚೆನ್ನಾಗಿತ್ತು. ಮಾಮೂಲಿ ಮ್ಯಾಂಗೋ ಜ್ಯೂಸು ಹೊರಗಡೆ ಸಿಗತನೇ ಇರುತ್ತೆ. ಮೇನ್ ಏನಂದ್ರೆ ಮೇಲ್ಗಡೆ ಸ್ವಲ್ಪ ಮ್ಯಾಂಗೋ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಗೈಸ್. ಇವಾಗ ಯಶವಂತ್ ವಾಪಸ್ಸು ಆಫೀಸ್ಗೆ ಹೋಗ್ತಾನೆ. ನಾನು ಮ್ಯಾಚ್ ನೋಡಕ್ ಹೋಗ್ತಿದ್ದೀನಿ ಇವತ್ತಿನ ಲಾಗ್ ಇವತ್ತೇ ಆಗ್ತಿದ್ದೀನಿ. ಸ್ವಲ್ಪ ಬ್ಯಾಕಪ್ ವಿಡಿಯೋಸ್ ಕಮ್ಮಿ ಆಗ್ಬಿಟ್ಟೈತೆ. ಇವಾಗ ಎಡಿಟ್ ಮಾಡ್ಬಿಡ್ತಾ ಆನ್ ದ ವೇ ಹೋಗ್ತಾ ಮ್ಯಾಚ್ ನೋಡಕ್ಕೆ. ಈಗ ಆನ್ ದ ವೇ ಆಟೋದಲ್ಲಿ ಹೋಗ್ತೀನಿ. ಆಟೋದಲ್ಲಿ ಹೋಗ್ತಾ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ಇವತ್ತಿನ ಲಾಗ್ ಒಂದ್ ಸ್ವಲ್ಪ ಜಾಸ್ತಿ ವಿಡಿಯೋಸ್ ಫುಟೇಜಸ್ ಇರ್ಲಿಲ್ಲ, ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇನ್ ಏನಂದ್ರೆ ಗ್ಯಾಪ್ ಕೊಡಬಾರ್ದು, ದಿನ ಹಾಕ್ಲೇಬೇಕು ಅಂತ ಎಫರ್ಟ್ಸ್ ಹಾಕಿ ಮಾಡ್ತಿರೋದು. ಈಗಲೂ ಸ್ಟೇಡಿಯಂಗೆ ಹೋಗ್ಬಿಟ್ಟು ತಿರ್ಗಾ ವಿಡಿಯೋ ಮಾಡಬೇಕು, ಎನರ್ಜಿ ಬೇಕು ನನಗೆ. ಇಲ್ಲಿಗೆ ಈ ಲಾಗ್ನ ಮುಗಿಸೋಣ ಯಶವಂತ್. ಮುಗಿಸೋಣ ಯಶವಂತ್ ಹೊಡ್ತಾನೆ ಇವಾಗ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ ನಮ್ಮೆಲ್ರೂ. ಬಾಯ್ ಬಾಯ್.